ನಮಸ್ಕಾರ ಕನಕಗಿರಿ. ನಮ್ಮ ಕನಕಗಿರಿ ಜಾತ್ರೆಯಲ್ಲಿ ಬೇರೆ ಹೆಣ್ಮಕ್ಳದವ್ರ ಜಾತ್ರೆ ಇರೋದು, ಗಂಡ ಮಕ್ಳದ್ ಏನಿಲ್ಲ, ಉದ್ದಕ್ಕೆ ಹೋಗ್ಬೇಕು ಉದ್ದಕ್ಕೆ ಬರ್ಬೇಕು ಅಷ್ಟೇ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಬೈ ಮಿನಿ ಲಾಗ್. ಇಲ್ಲಿ ಇಬ್ಬರು ಅಕ್ಕ ತಮ್ಮಂದಿರು ಓದುವ ವಯಸ್ಸಿನಲ್ಲಿ ಜಾತ್ರೆಯಲ್ಲಿ ಬಲೂನ್ ವ್ಯಾಪಾರ ಮಾಡ್ತಿರ್ತಾರೆ. ಏನು ಮಾಡಕ್ಕಾಗಲ್ಲ, ಅವರಿಗೆ ಜಾತ್ರೆ ಒಂದು ಜೀವನದ ಒಂದು ದುಡಿಮೆ ಆಗಿರ್ತದೆ. ನಮ್ ಕನಕಗಿರಿ ಜಾತ್ರೆಯಲ್ಲಿ ಜೋಕಾಲಿ ಲೈಟಿಂಗ್ ಮಾತ್ರ ಫುಲ್ ಕಲರ್ಫುಲ್ ಆಗಿ ಕಾಣ್ತಿತ್ತು ನೋಡ್ರಿ. ಹಾಗೆ ಜಾತ್ರೆಯಲ್ಲಿ ಹೋಗ್ಬೇಕಾದಾಗ ನಮ್ ಸ್ಕೂಲ್ ಫ್ರೆಂಡ್ ಅಲ್ಲಾಸ್ ಹಾಗೂ ಉಮೇಶ್ ಅವ್ರು ಸಿಕ್ಕಿದ್ರು. ನಾವು ಹಾಗೆ ಜಾತ್ರೆ ಹೊರಗಡೆ ಬಂದಿವಿ. ನಾವು ಚಿಕ್ಕವರಿದ್ದಾಗ ಈ ತರ ಗಾಡಿ ಕೊಡ್ಸಕ್ಕೆ ಮನೇಲಿ ಎಷ್ಟು ಕಾಟ ಕೊಡ್ತಿದ್ವಿ. ಈಗ ನಮ್ ಜೇಬಲ್ಲಿ ದುಡ್ಡಿದ್ರು ಕೂಡ ತಗೊಂಡು ಹಾಡೋ ವಯಸ್ಸು ಮುಗ್ದೋಗ್ಬಿಡೈತಿ. ನಾವು ಹಾಗೆ ದಾರಿಯಲ್ಲಿ ಹೋಗ್ಬೇಕಾದಾಗ ನಮ್ಮ ಹಸ್ಪಿ ಅವ್ರು ಸಿಕ್ಕಿದ್ರು. ನಮ್ಮ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ನಾವು ಹೋಗ್ಬೇಕಾದಾಗ ಜಾತ್ರೆ ತುಂಬಾ ಬೇರೆ ಹೆಣ್ಮಕ್ಳ ತುಂಬಿಕೊಂಡಿದ್ರು. ನಮಗೆ ಹೋಗಕ್ಕೆ ದಾರಿನೇ ಬಿಡ್ತಿದ್ದಿಲ್ಲ. ನಮ್ ದೋಸ್ತ ಎಮ್ನೂರು ಜಾತ್ರೆಯಲ್ಲಿ ಜೋಕಾಲಿ ಆಡ್ಸ ಅಂತ ನಾನು ಕಂಡಿದ್ನಿ, ಆದ್ರೆ ಅವ್ನು ಬರಲೇ ಇಲ್ಲ. ಹಾಗೆ ಜಾತ್ರೆಯಲ್ಲಿ ಹೋಗ್ಬೇಕಾದಾಗ ತುಂಬಾ ಡೇಸ್ ಆದ್ಮೇಲೆ ನಮ್ಮ ಯಶವಂತ ಅಣ್ಣ ಸಿಕ್ಕಿದ್ರು. ಮಂಗಳೂರು ಫ್ಯಾಮಿಲಿ ಅವರು ನಮ್ಮ ಕನಕಗಿರಿ ಜಾತ್ರೆಯಲ್ಲಿ ಪ್ರತಿ ವರ್ಷ ಜನರಿಗೋಸ್ಕರ ಏನಾದ್ರೂ ಒಂದು ಜಾಗೃತಿ ಮೂಡಿಸುವ ಒಂದು ಮಾಹಿತಿಯನ್ನು ಆಗಿರ್ತಾರೆ. ಇದ್ರ ಬಗ್ಗೆ ಪೂರ್ತಿ ವ್ಲಾಗ್ ಮಾಡಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಜಾತ್ರೆ ಬಂದ್ರೆ ಇವ್ರ ಶಾಪಿಗೆ ವಿಸಿಟ್ ಮಾಡಿ ಹೋಗಿ. ಹಾಗೆ ಕನಕಗಿರಿ ಜಾತ್ರೆಗೆ ಯಾರ್ಯಾರು ಬಂದಿದ್ದೀರಪ್ಪ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಗಾಯ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.